ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ಸ್ಟೆಂಟ್ ಪೊಟ್ಯಾಟೊ ಸ್ನ್ಯಾಕ್ಸ್ ರೆಸಿಪಿ. ಖಂಡಿತವಾಗ್ಲೂ ಒಂದ್ಸಲ ಇದನ್ನು ತಯಾರಿಸಿ ತಿಂದರೆ ಇದರ ರುಚಿನ ಮರೆಯೋದಿಲ್ಲ ನೀವು. ಆಲೂಗೆಡ್ಡೆಯಿಂದ ಗರಿಗರಿಯಾದ ದಿಢೀರ್ ಸ್ನ್ಯಾಕ್ಸ್ನ ತಯಾರಿಸಿ ಮೊದಲು ಯಾವತ್ತೂ ಕೂಡ ತಿಂದಿರಲ್ಲ ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುವಂಥ ಈಸಿಯಾಗಿರುವಂಥ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ರೆಸಿಪಿ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ಆಲೂಗೆಡ್ಡೆನ ತಗೊಂಡಿದ್ದೀನಿ. ನೋಡ್ಬೋದು, ಅದ್ರ ಮೇಲಿರುವಂಥ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ಅದನ್ನು ವಾಶ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ನೋಡ್ಬೋದು. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನಾವು ಕ್ಲೀನ್ ಮಾಡಿರೋಂತಹ ಆಲೂಗೆಡ್ಡೆನ ಇವಾಗ ಒಂದು ಫಸ್ಟು ಈ ಥರ ಕಟ್ ಮಾಡ್ಕೊಳ್ಳೋಂತಹ ಒಂದು ಸ್ಲೈಸರ್ ಸಿಗುತ್ತೆ. ಸೊ ಸ್ಲೈಸ್ ಆಗಿ ಇದನ್ನು ನಾವು ಆಲೂಗೆಡ್ಡೆನ ಕಟ್ ಮಾಡ್ಕೋಬೇಕು. ತುಂಬಾ ಚಿಕ್ಕದಾಗಿ ಸಣ್ಣದಾಗಿರಬೇಕು, ಜಾಸ್ತಿ ದಪ್ಪ ಇರಬಾರ್ದು. ಈ ರೀತಿಯಾಗಿ ನೋಡಿ, ನೀರು ಒಂದು ಬೌಲಿಗೆ ನೀರನ್ನು ಹಾಕಿ ಇಟ್ಟಿದ್ದೀನಿ ನಾನು. ಸೊ ಅದಕ್ಕೆ ಈ ಥರ ಆಲೂಗೆಡ್ಡೆಯಲ್ಲಿ ನಾನು ಒಂದು ಸ್ಲೈಸ್ಗಳನ್ನು ಮಾಡ್ಕೊಳ್ತೀನಿ. ಈ ಥರ ಬೇಕು ಅಂದರೆ ನೀವು ಸಣ್ಣಗೆ ಕಟ್ ಕೂಡ ಮಾಡ್ಕೋಬೋದು. ಈ ಥರದ್ದಿದ್ರೆ ಅದನ್ನೇ ಉಪಯೋಗಿಸಿ, ಇಲ್ಲ ಅಂತಂದರೆ ಈ ಥರ ತೆಳ್ಳಗೆ ಅದನ್ನು ಕಟ್ ಮಾಡ್ಕೊಳ್ಳಿ ಆಲೂಗೆಡ್ಡೆನ. ನೋಡಿ, ಈ ರೀತಿಯಾಗಿ. ಈ ರೀತಿ ಈಗ ಆಲೂಗೆಡ್ಡೆ ನಾನು ತುರಿದು ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ನೀವು ಕಟ್ ಮಾಡ್ಕೋಬೇಕಾದ್ರೇ ನೀರಲ್ಲಿ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ಬೇಕು ಅಂದರೆ ಫಸ್ಟು ತಟ್ಟೆಯಲ್ಲಿ ಸ್ಲೈಸನ್ನು ನೀವು ಮಾಡಿಕೊಂಡು ಸ್ಲೈಸರ್ ನಂತರ ನೀವು ಬೇಕು ಅಂದರೆ ನೀರಲ್ಲಿ ಹಾಕಿ ವಾಶ್ ಮಾಡ್ಕೊಬೋದು ಫ್ರೆಂಡ್ಸ್. ಓಕೆ, ಸೊ ಈಗ ನೋಡಿ ಈ ರೀತಿಯಾಗಿ ಆಗಿದೆ. ನೋಡಿ, ಇಷ್ಟು ತೆಳ್ಳಗಿರಬೇಕು. ಎಷ್ಟು ಆಗುತ್ತೋ ಅಷ್ಟು ತೆಳ್ಳಗಿದ್ರೆ ಈ ಒಂದು ಸ್ನ್ಯಾಕ್ಸು ಸೂಪರಾಗಿ ಬರುತ್ತೆ. ಸೊ ಖಂಡಿತವಾಗ್ಲೂ ತುಂಬಾ ಟೇಸ್ಟಿ ಇರುತ್ತೆ. ನೀವು ಯಾವತ್ತೂ ಕೂಡ ಇದನ್ನು ತಯಾರಿಸಿರಲ್ಲ, ಹಾಗೆ ತಿಂದಿರಲ್ಲ. ನೋಡಿ, ಈ ರೀತಿಯಾಗಿ ರೆಡಿಯಾಗಿರುವಂತಹ ಒಂದು ಸ್ಲೈಸನ್ನ ನಾನು ಈಗ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಅದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ನ ಇಟ್ಟು ನೀರನ್ನು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನೀರಿರೋದೆಲ್ಲ ಬಂದ್ಬಿಡುತ್ತೆ. ನಂತರ ಇವಾಗ ನೀರಿಲ್ಲಲೇ ಇರಬೇಕು, ನೀರಿರಬಾರ್ದು. ಆಗ ನಾವು ಒಂದು ಈ ಥರ ಸ್ಲೈಸ್ನ ತಗೊಂಡು ಆಲೂಗೆಡ್ಡೆಯ ಪೀಸಸ್ನ ತಗೊಂಡು ಈ ರೀತಿಯಾಗಿ ಜೋಡಿಸ್ಕೋಬೇಕು. ಮೊದಲನೇದಾಗಿ ನೋಡಿ, ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ನಾನು ಯಾವ ರೀತಿ ಜೋಡಿಸ್ಕೊಂಡಿದ್ದೀನೋ ಅದೇ ರೀತಿ ಫಾಲೋ ಮಾಡಿದ್ರೆ ಖಂಡಿತ ಈ ಒಂದು ಸ್ನ್ಯಾಕ್ಸ್ ಸೂಪರಾಗಿ ಬರುತ್ತೆ. ಓಕೆ, ನೀವು ಬೇಕು ಅಂದರೆ ಆಲೂಗೆಡ್ಡೆ ಇನ್ನೂ ಸ್ವಲ್ಪ ದೊಡ್ಡ ಗಾತ್ರದ್ದು ಇದ್ದರೆ ಖಂಡಿತ ಅದನ್ನೇ ಉಪಯೋಗಿಸಿ. ನೋಡಿ, ಈ ರೀತಿ ಫಸ್ಟು ನಾನು ಜೋಡಿಸ್ಕೊಂಡಿದ್ದೀನಿ. ಎರಡೆರಡನ್ನು ಒಂದೊಂದು ಕಡೆ ಇಟ್ಕೊಂಡಿದ್ದೀನಿ. ನೋಡ್ಬೋದು, ನೋಡಿ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ನಂತರ ಇವಾಗ ನಾವು 1 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಟೈನರ್ಗೆ. ನೋಡಿ, ಈ ರೀತಿಯಾಗಿ ನಾವು ಪೌಡರ್ನ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ಕಾರ್ನ್ಫ್ಲೋರನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಹೀಗೆ ಎಲ್ಲದನ್ನು ಕೂಡ ಹೀಗೆ ಮಾಡ್ಕೋಬೇಕು. ಬೇಕು ಅಂದರೆ ನಿಮಗೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಗೆ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಬೋದು. ಸೊ ಬೇಕು ಅಂತಂದರೆ. ಓಕೆ, ಸೊ ಈಗ ನೋಡಿ ಈ ರೀತಿಯಾಗಿ ಮಡಚ್ಕೋಬೇಕು. ನಾವು ಈ ಥರ ಸುರುಳಿ ಆಕಾರದಲ್ಲಿ ಇದನ್ನು ಸುತ್ತಬೇಕಾಗುತ್ತೆ. ನೋಡಿ, ಈ ರೀತಿ ಸುತ್ತಕೊಳ್ತಾ ಇದ್ದೀನಿ. ಹೀಗೆ ಇದನ್ನು ಸುತ್ತಬೇಕು. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಒಂದು ಸ್ಟಿಕ್ ತಗೊಂಡಿದ್ದೀನಿ. ಸೊ ಈ ಥರ ಇವಾಗ ಅದರಲ್ಲಿ ಹೀಗೆ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಮತ್ತೊಂದು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿ.
ಈ ರೀತಿಯಾಗಿ ಸುತ್ತಬೇಕು. ಸುರುಳಿ ಆಕಾರದಲ್ಲೇ ಬರಬೇಕು ಅದು. ಆವಾಗ ನಮಗೆ ಈ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಖಂಡಿತ ನೋಡಿ ಈ ರೀತಿಯಾಗಿ ಸುತ್ತಿದ ನಂತರ ನಾವು ಎಲ್ಲಿ ಅದು ಕ್ಲೋಸ್ ಆಗಿರುತ್ತೋ ಅಲ್ಲಿಂದ ಕಡ್ಡಿಯನ್ನು ಚುಚ್ಚಬೇಕು ಈ ರೀತಿ. ಸೊ ಯಾವುದಾದ್ರೂ ಮನೆಯಲ್ಲಿ ಕ್ಲೀನ್ ಆಗಿರುವಂತಹ ಕಡ್ಡಿಗಳಿದ್ರೆ ಅದನ್ನೇ ಉಪಯೋಗಿಸಿ. ಇಲ್ಲ ಅನ್ನೋದಾದರೆ ಈ ಥರ ವುಡನ್ ಸ್ಟಿಕ್ಸ್ ಸಣ್ಣ ಸಣ್ಣದು ಸಿಗುತ್ತೆ. ಸೊ ಅದನ್ನು ತಂದು ಕೂಡ ನೀವು ಮಾಡ್ಕೋಬೋದು. ಈ ರೀತಿಯಾಗಿ ಈಗ ನಾನು ಎಲ್ಲದನ್ನು ಕೂಡ ಫಸ್ಟು ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ತೀನಿ. ನೋಡಿ ರೆಡಿಯಾಗಿದೆ. ಸೊ ಇವಾಗ ಕಾಯೋದಕ್ಕೆ ಎಣ್ಣೆ ಆಲ್ರೆಡಿ ಇಟ್ಟಿದ್ದೀನಿ. ಇವಾಗ ಇದರಲ್ಲಿ ನಾವು ಈ ಒಂದು ಸ್ನ್ಯಾಕ್ಸನ್ನು ಬೇಯಿಸ್ಕೊಳ್ಳೋಣ. ನೋಡಿ ಸ್ವಲ್ಪ ದೂರ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಹಾಕಿದ ನಂತರ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕು. ಆಲೂಗೆಡ್ಡೆಯಲ್ಲಿ ನಾವು ಖಂಡಿತ ಚಿಪ್ಸನ್ನಂತೂ ಸುಮಾರು ಸಲ ಮನೆಯಲ್ಲಿ ತಯಾರಿಸಿರ್ತೀವಿ. ಆದರೆ ಇದೊಂದು ಡಿಫ್ರೆಂಟ್ ಆಗಿರುವಂತಹ ಆಲೂಗೆಡ್ಡೆ ಚಿಪ್ಸು. ಸೊ ಖಂಡಿತವಾಗ್ಲೂ ನೀವು ಈ ರೀತಿಯಲ್ಲಿ ಒಂದು ಗರಿಗರಿಯಾದ ದಿಢೀರ್ ಸ್ನ್ಯಾಕ್ಸ್ನ ತಯಾರಿಸಿ ತಿಂದರೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ನೀವು ಕೂಡ ತುಂಬಾ ಇಷ್ಟಪಡ್ತೀರ. ಟೇಸ್ಟು ಕೂಡ ಸೂಪರ್ ಆಗಿರುತ್ತೆ. ನೋಡಿ ಇವಾಗ ಟರ್ನ್ ಮಾಡ್ಕೊಳ್ತೀನಿ. 2 ಸೈಡ್ ಕೂಡ ಇದನ್ನು ಬೇಯಿಸ್ಕೋಬೇಕು. ಸೊ ಹಾಗಾಗಿ ಟರ್ನ್ ಮಾಡಿ ನಾವು ಬೇಯಿಸ್ಕೊಳ್ಳೋಣ. ಹಾಗೆ ಸ್ಟವ್ನ ನೀವು ಆದಷ್ಟು ಲೋ ಫ್ಲೇಮ್ ಇಟ್ಕೊಂಡೇ ಇದನ್ನು ಮಾಡ್ಕೋಬೇಕು. ಯಾಕೆಂದರೆ ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಆವಾಗ ಟೇಸ್ಟು ಬೇಗ ಕೆಟ್ಟೋಗ್ಬಿಡುತ್ತೆ ಜಾಸ್ತಿ ಕಲರ್ ಚೇಂಜ್ ಆದರೆ. ಸೊ ಹಾಗಾಗಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂದಾಗ ಕರೆಕ್ಟಾಗಿ ಬೆಂದಿದೆ ಅಂತ ಇದು. ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ನಾನು ತೆಗೆದಿಟ್ಕೊಳ್ತೀನಿ. ಈ ರೀತಿಯಾಗಿ ನಾವು ರೆಡಿ ಮಾಡಿರೋಂತಹ ಒಂದು ಆಲೂಗೆಡ್ಡೆ ಸ್ನ್ಯಾಕ್ಸನ್ನು ಒಂದು ತಟ್ಟೆ ಹಾಕ್ಕೊಂಡ ನಂತರ ಸ್ವಲ್ಪ ತಣ್ಣಗಾಗಲಿ. ನಂತರ ಇವಾಗ ಈ ಕಡ್ಡಿಗಳನ್ನು ತೆಗೆಯೋಣ. ನೋಡಿ ಈ ರೀತಿಯಾಗಿರುವಂತಹ ಕಡ್ಡಿನ ನಾನು ತೆಗಿತಾ ಇದ್ದೀನಿ. ನೋಡ್ಬೋದು ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಈಸಿಯಾಗಿ ಮನೆಯಲ್ಲಿಯೇ ನೀವು ತಯಾರಿಸ್ಕೋಬೋದು. ಯಾವಾಗ ಬೇಕೋ ಆವಾಗ ಆಲೂಗೆಡ್ಡೆ ಮನೆಯಲ್ಲಿ ಇದ್ದರೆ ಖಂಡಿತ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ಈ ಸ್ನ್ಯಾಕ್ಸನ್ನು ಖಂಡಿತ ಒಂದ್ಸಲ ತಯಾರಿಸಿದರೆ ನೀವೇ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಅಷ್ಟು ಟೇಸ್ಟೇ ಇರುತ್ತೆ. ಮತ್ತು ತುಂಬಾ ಬೇಗ ಆಗುವಂತಹ ಒಂದು ಆಲೂಗೆಡ್ಡೆಯ ಗರಿಗರಿಯಾದ ದಿಢೀರ್ ಸ್ನ್ಯಾಕ್ಸ್. ಓಕೆ, ಈ ಇನ್ಸ್ಟೆಂಟ್ ಪೊಟ್ಯಾಟೊ ಸ್ನ್ಯಾಕ್ಸ್ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.